ಕರ್ನಾಟಕ ಬ್ಯಾಂಕಲ್ಲಿ ಎಫ್ ಡಿ ಮಾಡಿಸಿರುವ ಅಕೌಂಟನ್ನು ಹೇಗೆ ಕ್ಲೋಸ್ ಮಾಡೋದು ಅಥವಾ ಎಫ್ ಡಿ ಅಕೌಂಟನ್ನು ಪೀರಿಯಡ್ ಮುಗಿದ ನಂತರ ಹೇಗೆ ಕ್ಲೋಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಒಂದು ಅಕೌಂಟ್ ಎಫ್ ಡಿ ಅಕೌಂಟನ್ನು ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟನ್ನು ಏನಕ್ಕೆ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂತೀರಾ ಅಂದರೆ ಎಕ್ಸಾಂಪಲ್ ನಮಗೇನಾದರೂ ಮನಿ ನೀಡ್ ಇರುತ್ತೆ ಎಮರ್ಜೆನ್ಸಿ, ಆಗ ಎಫ್ ಡಿ ಅಕೌಂಟ್ನ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂತೀವಿ. ಎಫ್ ಡಿ ಮಾಡಿರೋ ಅಕೌಂಟು ಪೀರಿಯಡ್ ಮುಗ್ದೋಗಿರುತ್ತೆ, ಮೆಚ್ಯೂರ್ ಆಗಿರುತ್ತೆ ಅಮೌಂಟು. ಆವಾಗ ನಾವು ಎಫ್ ಡಿನ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂತೀವಿ. ಹಾಗಿದ್ರೆ ಹೇಗೆ ಕ್ಲೋಸ್ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. KBL ಮೊಬೈಲ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಪಾಸ್ವರ್ಡನ್ನು ಎಂಟರ್ ಮಾಡಿ. ಇಲ್ಲಿ ಈ ಥರ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ಮೈ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವೇನು ಮಾಡಬೇಕಂದ್ರೆ ಅಕೌಂಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರೋದು ಇಲ್ಲಿ ಎಫ್ ಡಿ ಮಾಡಿರೋ ಅಕೌಂಟ್ ಡಿಸ್ಪ್ಲೇ ಆಗುತ್ತೆ. ಮಾಡಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಡಿಪಾಸಿಟ್ ಕ್ಲೋಸರ್ ಅಂತ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನಿಮಗೆ ನೋಡ್ತಾ ಇರ್ಬೋದು. ಈ ಥರ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಒಂದ್ಸಲ ಓದ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಇಂಪಾರ್ಟೆಂಟ್ ಥಿಂಗ್, 5ನೇ ಆಪ್ಷನ್ನು ಡಿಪಾಸಿಟ್ಸ್ ಕ್ಯಾನ್ ಬಿ ಕ್ಲೋಸ್ಡ್ ಬಿಟ್ವೀನ್ 6 AM to 10 PM ಅಂತ ಇದೆ. ಓಕೆನಾ? ಇಷ್ಟರೊಳಗೆ ನಾವು ಕ್ಲೋಸ್ ಮಾಡಬೇಕು. ಟೈಮಿಂಗ್ಸ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಈಗ ಕಂಪ್ಲೀಟಾಗಿ ಡಿಸ್ಪ್ಲೇ ಆಗಿದೆ. ನಿಮ್ಮ ಒಂದು ನೇಮು ಮತ್ತು ನಿಮ್ಮೊಂದು ಅಕೌಂಟ್ ನಂಬರ್ ಮತ್ತು ಅಕೌಂಟ್ ಓಪನಿಂಗ್ ಡೇಟ್ ಮತ್ತು ಈ ಥರ ಎಲ್ಲನೂ ಡಿಸ್ಪ್ಲೇ ಆಗಿದೆ. ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು. ಕ್ಲೋಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಅಪ್ಲಿಕೇಬಲ್ ಪೆನಾಲ್ಟಿ ಪರ್ ಪ್ರೀ ಕ್ಲೋಸರ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ ಯುವರ್ ಮೆಚುರಿಟಿ ಅಮೌಂಟ್. ಎನ್ಸ್ ಆ್ಯಕ್ಚುಲಿ ರೀಪೇಮೆಂಟ್ ಮೈಟ್ ಬಿ ಲೆಸ್ ದೆನ್ ಪ್ರೆಸೆಂಟ್ ಬ್ಯಾಲೆನ್ಸ್. ಯು ಆರ್ ಶೋರ್ ಟಿಲ್ ವಾಂಟ್ ಟು ಕ್ಲೋಸ್ ದಿ ಡಿಪಾಸಿಟ್ ಅಂತ ಇದೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಅಂತ ಕೇಳ್ತಾ ಇದೆ, ಜಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಟ್ರಾನ್ಸ್ಫರ್ ಅಮೌಂಟ್ 1,24,000 ರೂಪೀಸ್ ಅಂತ ಇದೆ. ಜಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕಾಣ್ತಾ ಇರೋದು ಒಂದು OTP ಬಂದಿರುತ್ತೆ ನಿಮ್ಮ ಒಂದು ಮೊಬೈಲ್ ಫೋನ್ ನಂಬರ್ಗೆ. ಜಸ್ಟ್ ಮೆಸೇಜ್ ಬಾಕ್ಸ್ಗೆ ಹೋಗಿ ಒಂದು OTPನ ಅಲ್ಲಿ ಎಂಟರ್ ಮಾಡಿ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರೋದು ವ್ಯೂ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇದೆಯಾ ಅಮೌಂಟ್ ಫುಲ್ಲಿ ರೀಫಂಡ್ ಆಗಿದೆ. ನೋಡಿ ಕಾಣ್ತಾ ಇರ್ಬೋದು ನಿಮಗೆ. ಈ ರೀತಿಯಾಗಿ ನಿಮ್ಮ ಒಂದು ಎಫ್ ಡಿ ಅಕೌಂಟ್ನ ಕ್ಲೋಸ್ ಮಾಡ್ಕೋಬೋದು. ಕ್ಲೋಸ್ ಮಾಡಿದ 2 ಸೆಕೆಂಡ್ ಅಥವಾ 1 ಸೆಕೆಂಡ್ ಒಳಗಡೆ ನಿಮ್ಮ ಒಂದು ಅಮೌಂಟ್ ಕ್ಲೋಸ್ ಮಾಡಿದ ತಕ್ಷಣ ನಿಮ್ಮೊಂದು ಸೇವಿಂಗ್ ಅಕೌಂಟ್ಗೆ ಬಂದು ಕ್ರೆಡಿಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದರೆ ಆ್ಯಸ್ ಯೂಶುವಲ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.